ಇಂದು ಹೊಳೆ ಆಲೂರು ಗ್ರಾಮದಲ್ಲಿ ಯುವ ಕರ್ನಾಟಕ ವೇದಿಕೆಯ ವತಿಯಿಂದ ಹೊಳೆ ಆಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮತ್ತು ಸಮುದಾಯ ಆರೋಗ್ಯ ಭವನಕ್ಕೆ ಮೂಲಭೂತ ಸೌಕರ್ಯಗಳ ಮತ್ತು ಔಷಧಿ ಉಪಚಾರಗಳ ಇಲ್ಲದಿರುವುದು ದುರ್ದೈವ. ಯುವ ಕರ್ನಾಟಕ ವೇದಿಕೆಯ ಗದಗ ಜಿಲ್ಲಾ ಅಧ್ಯಕ್ಷರು ಶ್ರೀ ಎಂಎಚ್ ನದಾಫ್ ಅವರವರು ಸದರಿ ವಿಷಯವಾಗಿ ಮಾತನಾಡುವ ಮುಖಾಂತರ ಹೊಳೆ ಆಲೂರಿನ ಸರ್ಕಾರಿ ಆಸ್ಪತ್ರೆಯು ಇದು 21 ಗ್ರಾಮಗಳಿಗೆ ದೊಡ್ಡ ಆಸ್ಪತ್ರೆ. ಆದರೆ ವೈದ್ಯಾಧಿಕಾರಿಗಳು ಮತ್ತು ಸ್ಟಾಫ್ ಇಲ್ಲದಿರುವುದು ಮತ್ತು ಸರಿಯಾಗಿ ಚಿಕಿತ್ಸೆ ಮತ್ತು ಔಷಧಿಗಳು ಮತ್ತು ಲಸಿಕೆಗಳು ಇಲ್ಲದಿರುವುದು ದುರ್ದೈವದ ಸಂಗತಿ. ಕಾರಣ ಇಲ್ಲಿ ಹೊಳೆ ಆಲೂರಿನ ಸುತ್ತಮುತ್ತಲಿನ ಗ್ರಾಮದಿಂದ ಬರುವ ರೋಗಿಗಳು ಚಿಕಿತ್ಸೆ ಪಡೆಯುವ ಸಲುವಾಗಿ ಹಾಗೂ ಹೆರಿಗೆ ಸಲುವಾಗಿ ಬರುತ್ತಿದ್ದು, ಆದರೆ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸುಮಾರು 100 ರಿಂದ 150 ವರೆಗೆ ಒಪಿಡಿ ಆಗುತ್ತದೆ. ಆದರೆ ಇಲ್ಲಿ ಒಬ್ಬರೇ ವೈದ್ಯಾಧಿಕಾರಿಗಳು ಇದ್ದಿದ್ದು, ಆದರೆ ಇಲ್ಲಿಯವರೆಗೂ ಸರಿಯಾದ ಚಿಕಿತ್ಸೆ ನಡೆಯುತ್ತಿಲ್ಲ. ಮತ್ತೆ ಸರಿಯಾಗಿ ವೈದ್ಯಾಧಿಕಾರಿಗಳು ಹಾಗೂ ಸ್ಟಾಫ್ ನರ್ಸ್ಗಳು ಮತ್ತು ತುಂಬಾ ಅತ್ಯವಶ್ಯಕವಾಗಿದ್ದು, ಆದ್ದರಿಂದ ಸಂಬಂಧಪಟ್ಟಂತಹ ಜಿಲ್ಲೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವ ಮುಖಾಂತರ ಹೊಳೆ ಆಲೂರಿನ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಚಿಕಿತ್ಸೆ ಪಡೆಯುವ ಸಲುವಾಗಿ ಅನುಕೂಲತೆ ಮಾಡಿಕೊಡಬೇಕೆಂದು ಮಾತನಾಡಿದರು. ಸದರಿ ವಿಷಯ ಸಂಬಂಧಪಟ್ಟಂತ ಜಿಲ್ಲೆ ಹಾಗೂ ತಾಲೂಕಿನ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಅನುಕೂಲತೆ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಮಾನದಲ್ಲಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಆಸ್ಪತ್ರೆ ಮುಂಭಾಗದಲ್ಲಿ ಹೊಳೆ ಆಲೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆಯನ್ನು ನೀಡುತ್ತೇವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಕಿರಣ್, ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರು ಬಸವರಾಜ್ ಹಾದಿಮನಿ, ನಿಂಗಪ್ಪ ಹಾದಿಮನಿ, ಮಾರುತಿ ಮಂಡಸೊಪ್ಪಿ, ಶರೀಫ್ ನದಾಫ್, ರಾಜು ಹೊಂಬಾಳ, ಬಾಬು ಕಾತರಕಿ, ನಯೀಂ ನದಾಫ್, ನಯಾಜ್ ಮುಲ್ಲಾ, ಹನುಮಂತ್ ಗಾಡಗೋಳಿ, ಅಶೋಕ್ ಮುಂದಿನಮನಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದ್ದರು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮಂಜುನಾಥ್ ಇವರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4. ಸುಮಾರು ವರ್ಷಗಳಿಂದ ಹೊಳೆ ಆಲೂರು ಆರೋಗ್ಯ ಪ್ರಾಥಮಿಕ ಕೇಂದ್ರ ಅಂತಂದ್ರೆ 24 ಹೊಳೆ ಆಲೂರಿಂದ ಒಂದು ಆಸ್ಪತ್ರೆ ಇದೆ. ಈ ಆಸ್ಪತ್ರೆ ಸುಮಾರು ಒಂದು 21 ಗ್ರಾಮಗಳಿಗೆ ಇದು ಬಿಗ್ ಸಿಟಿ ಹೊಳೆ ಆಲೂರು ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ಏನಪ್ಪ ಅಂತಂದ್ರೆ ಬಿಗ್ ಸಿಟಿ. ರೋಣ ಬಿಟ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋ ಹೊಳೆ ಆಲೂರು ದೊಡ್ಡೂರಪ್ಪ ಅಂತಂದ್ರೆ ಆಲೂರು ಒಂದು 21 ಒಂದು ಊರಿದೆ. ಜನ್ಮಸ್ಥಳ ಐತಿ. ಏನಪ್ಪ ಅಂತಂದ್ರೆ ಇಲ್ಲ ಸಾಕಷ್ಟು ಇಲ್ಲೇ ಉಪಿಡಿಗೂ ಭಾಳ ಆಗ್ತದೆ. ಎಷ್ಟಾಗುತ್ತೆ ಉಪಿಡಿ? 80ರಿಂದ 100 ಮಂದಿ ನೀವೊಬ್ಬರ ಏನು ಅದನ್ನು ಸರಿಪಡಿಸಾಗುತ್ತೆ. ಒಪಿಡಿ ಅಂತಂದರೆ ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ ಬಂದಂಥ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರುವವರಿಗೆ ಒಪಿಡಿಗೆ ನೋಡುವಂಥದಕ್ಕೆ ಡಾಕ್ಟರ್ ಅದಕ್ಕೆ ಒಪಿಡಿ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ. ಹೀಗಾಗಿ ಬರೀ ಹೊಳೆಯಾರು ವಿಭಾಗಕ್ಕಿದೆ. ಇನ್ನು ನಾವು ಸರಿಯಾಗಿ ಆಸ್ಪತ್ರೆ ಒಳಗೆ ಸರಿಯಾಗಿ ಟ್ರೀಟ್ಮೆಂಟ್ ಸರಿಯಾಗಿ ಇರ್ತಪ್ಪ ಅಂತಂದ್ರೆ ಇನ್ನೂ ಎಷ್ಟು ಜನ ಕೂರ್ಬೋದು ಅದನ್ನು ವಿಚಾರ ಮಾಡಿಕೊಂಡು ಸಂಬಂಧಪಟ್ಟಂಥ DHO ಆಗಿರ್ಬೋದು. ಈಗ ಹೋದ ತಿಂಗಳೊಳಗೆ ನಮ್ಮ ರಾಮಘಟ್ಟದ ಉಪಾಧ್ಯಕ್ಷ ಶರೀಫ್ ಅವರು ಆಲ್ರೆಡಿ ನಮ್ಮ ಯುವ ಕರ್ನಾಟಕ ಮಟ್ಟಿಗೂ ಹಾಕಿದ್ದೆ. ಡಾಕ್ಟರ್ಸ್ದ ಒಂದು ಹೋಗುವಂಥ ವೇಳೆ ಸ್ವಲ್ಪ ಏರುಪೇರಾಗಿತ್ತು ಅಂತಂದು ಆ ವಿಷಯದ ಅನುಸಾರವಾಗಿ ನಾವು DHO ಮಾತಾಡಿದ್ದೀವಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಇದು ಒಂದು ಹೊಳೆ ದೊಡ್ಡದ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಸಾಕಷ್ಟು ಹಳ್ಳಿಗಳು ಸಂಬಂಧಪಡ್ತವೆ. ಇಲ್ಲಿ ನೀವು ಸತತವಾಗಿ ಬಂದು ಒಂದು 2 ವರ್ಷ ಸರಿಯಾಗಿ ಬಂತಾರೆ. ಇಲ್ಲಿಂದ ಒಂದು ನಿಮ್ಮ ಕೈಗಳಿಂದ ಇಲ್ಲೆಲ್ಲರಿಗೂ ಸರಿಯಾಗಿ ಟ್ರೀಟ್ಮೆಂಟ್ ನಡೆದೈತಿ. ನಮ್ಮದು ಉದ್ದೇಶ ಯುವ ಕರ್ನಾಟಕದ ಉದ್ದೇಶ ಏನಪ್ಪಾ ಅಂತಂದ್ರೆ ಇನ್ನೂ ಬರುವಂಥ ಎಲ್ಲ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಬೇಕು. ಸರಿಯಾಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಬೆಡ್ಡಿನ ವ್ಯವಸ್ಥೆ ಇಲ್ಲ. ನಾನು ಇವತ್ತು ಕೇಳಲ್ಪಟ್ಟೆ ನಾನು ಏನಂತ ಅಂತಂದ್ರೆ ಬೆಡ್ ಈಗೇನು ಪೇಷಂಟ್ ಬಂದು ಮಕ್ಕೊಂತಾರಲ್ಲ ಬಂದು ರಿಟರ್ನ್ ಹೊಳ್ಳಿ ನಾವು ಆ ಪೇಷಂಟ್ ಕಡೆ ಆ ಪೇಷಂಟ್ ಏನಾದ್ರು ಡಿಸ್ಚಾರ್ಜ್ ಆತಪ್ಪ ಅಂತಂದ್ರೆ ಆ ಬೆಡ್ನು ಹೊಳ್ಳಿ ಹೆಂಗೆ ತಂದೆ ಅಂತಂದ್ರೆ. ಸೊ ಹೀಗಾಗಿ ಆ ಬೆಡ್ಡಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಮತ್ತೇನಪ್ಪ ಅಂತಂದ್ರೆ ಬಿಸಿಲು ಆಗಿರ್ಬೋದು, ಆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಇಲ್ಲಿ ಬಂದಂಥ ಡಾಕ್ಟರ್ಸ್ ಇರಲಿಲ್ಲ ಅಂದರೂ ಕೂಡ ಇಲ್ಲಿರುವಂಥ ಸ್ಟಾಫ್ಗಳಾರ ಬಂದಂಥ ರೋಗಿಗಳ ಜೊತೆ ಅವ್ರ ಜೊತೆ ಬಂದಂಥ ಸಂಬಂಧಿಕರ ಜೊತೆ ಸರಿಯಾಗಿ ನಾವು ಒಂದು ಅಚ್ಚುಕಟ್ಟಾಗಿ 2 ಮಾತು ಮಾತಾಡ್ಬೇಕಪ್ಪ ಅಂತಂದ್ರೆ ಆಲ್ರೆಡಿ ಆರಾಮಾಗಿ ಹೋಗ್ಬಿಡ್ತಾರೆ. ನಾವು ಇಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ತಗೋಲಿಲ್ಲ, ಸರಿಯಾಗಿ ನಾವು ಸ್ಪಂದನೆ ಮಾಡಿಲ್ಲಪ್ಪ ಅಂತಂದ್ರೆ ಇಲ್ಲಿರೋರಿಗೂ ಕೆಟ್ಟ ಹೆಸರು ಬರುತ್ತೆ, ಊರಿಗೆ ಕೆಟ್ಟ ಹೆಸರು ಬರುತ್ತೆ, ನೀವು ಟ್ರೀಟ್ಮೆಂಟ್ ನೋಡಿ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ, ಇಲಾಖೆಗೂ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ನಾವು ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಮ್ಮ ಸಾಫ್ಟ್ವೇರ್ ಹೇಳಿದ್ರೆ ಈಗ ಮನೆಗೆ ಕೊಡಬೇಕಿದ್ರೆ ಅಂತಂದ್ರೆ ನಾವು ಆಲ್ರೆಡಿ ಸತತವಾಗಿ ಎಷ್ಟೋ ವರ್ಷಗಳಿಂದ
ಮನವಿನೂ ಕೊಡಾಕತ್ತೀವಿ, ಎಲ್ಲರೂ ಗಮನಕ್ಕೂ ತೊಗೊಂಬರಾಕತ್ತೀವಿ, ಸರ್ಕಾರಕ್ಕೂ ತೊಗೊಂಬರಾಕತ್ತೀವಿ, ಸಂಬಂಧಪಟ್ಟಂಥ ಶಾಸಕರಿಗೂ ತೊಗೊಂಬಂದೇವೆ ನಾವು, ಸಂಬಂಧಪಟ್ಟಂಥ ಸಚಿವರಿಗೂ ತೊಗೊಂಬಂದೇವೆ, ಹೆಚ್ಚಿಗೆ ಸಾಹೇಬರಿಗೂ ನಾವು ಇದನ್ನು ಗಮನಕ್ಕೆ ತೊಗೊಂಬಂದೇವೆ. ನಾವು ಏನಿಲ್ಲ ಮೊನ್ನೆ ಗದಗಿನೊಳಗೆ ಆದಂಥ ಒಂದು ಮೀಟಿಂಗ್ನೊಳಗೆ ಸೊಸೈಟಿ ಒಳಗೆ ಆಗ್ತಿದ್ದು ಹೊಳೆಯಾವ್ರ ಬಗ್ಗೆ ನಾವು ಮಾತಾಡಿದ್ವಿ ಇದ್ರಿ. ಮತ್ತು ಹೊಳೆಯಾವ್ರ ಒಂದು ದೊಡ್ಡ ಆರೋಗ್ಯ ಕೇಂದ್ರ ಆಗೈತಿ, ಅಲ್ಲಿ ಸರಿಯಾಗಿ ಸ್ಟಾಫ್ ಇಲ್ಲ, ಇರೋರೊಬ್ಬರು ಕಿರಣ್ ಡಾಕ್ಟರ್ ಅವ್ರು ಬಿಟ್ಟರೆ ಮತ್ತೆ ಯಾರಿಲ್ಲ ಅಲ್ಲಿ. ಸ್ಟಾಫ್ ಏನಪ್ಪ ಅಂತಂದ್ರೆ 2 ಸ್ಟಾಫ್ ಅಂದ್ರೆ ಅವ್ರು ಬಿಟ್ಟರೆ ಇವ್ರು ಡಾಕ್ಟರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತಂದ್ರೆ. ಹೀಗಾಗಿ ಏನಪ್ಪ ಅಂತಂದ್ರೆ ನೀವು ಇವತ್ತೇನಪ್ಪ ಅಂದ್ರೆ DHO ಸಾಹೇಬರಿಗೆ ಮತ್ತು ನಿಮ್ಮ ತಾಲೂಕ್ ಪಂಚಾಯತ್ ತಾಲೂಕು ಇವರಿಗೆ ಬಜೆಟ್ರವರಿಗೆ ಅವ್ರ ಗಮನಕ್ಕೆ ತೊಗೊಂಬರಿ. ನಾವು ನಮ್ಮ ಕಡೆ ನಾವು ಫೋನ್ ಮಾಡೋ ಮುಖಾಂತರ ಅವ್ರಿಗೂ ನಾವು ಮಾತಾಡ್ತೀವಿ. ಮಾತಾಡಿಕ್ಯಾಟ ಆದಷ್ಟು ಬೇಗನೆ ಇಲ್ಲೇನು ಸಮಸ್ಯೆಗಳದು ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವ್ಯವಸ್ಥೆ ಮಾಡಿರಿ. ಆ್ಯಂಬುಲೆನ್ಸ್ ಬಂದು ಆ್ಯಂಬುಲೆನ್ಸ್ ಏನಪ್ಪ ಅಂತ ಇಲ್ಲಿಂದ ನಾವು ರೋಡಿಗೆ ಹೋಗ್ಬೇಕಂತಂದ್ರೂ ಕೂಡ ಡೀಸೆಲ್ಗೆ ಅವಕಾಶವಾಗತ್ತಾರಂತ. ಅದನ್ನೆಲ್ಲ ಯಾಕೆ ಇಲ್ಲಿ ಬರೋರ ಬಡವರು ಬಂದಿರ್ತಾರೆ, ಅವ್ರ ಕಡೆ ದುಡ್ಡು ಇದೆಯಪ್ಪ ಅಂತಂದ್ರೆ ನಾವು ಬೇರೆ ಕಡೆನೇ ತೋರಿಸ್ತಿದ್ವಿ, ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಿದ್ವಿ. ಸರ್ಕಾರ ನಮಗಾಗಿ ಅನುದಾನ, ಸರ್ಕಾರ ನಮಗಾಗಿ ಇದೊಂದು ಅವಕಾಶ ಕೊಟ್ಟೈತಪ್ಪ ಅಂತಂದ್ರೆ ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿ ಸರ್. ಹೀಗಾಗಿ ಅದಕ್ಕೇನಪ್ಪ ಅಂತಂದ್ರೆ ಇಲ್ಲಿ ಡಿ ಗ್ರೂಪ್ ಇರುವಂಥ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು ಅವ್ರಿಗೆ ಇನ್ನೊಮ್ಮೆ ಅಲರ್ಟ್ ಮಾಡಿರಿ, ಅವ್ರಿಗೆ ಇನ್ನೊಮ್ಮೆ ಒಂದು ಎಚ್ಚರಿಕೆ ಗಂಟೆ ಕೊಡ್ರಿ, ಬಂದಂಥ ಒಂದು ರೋಗಿಗಳ ಜೊತೆ ಒಂದು ಸ್ಪಂದನೆಯಿಂದ ಇರ್ರಿ ಅಂತಂದ್ರೆ ಸರಿಯಾಗಿ. ಮತ್ತೇನಪ್ಪ ಅಂದ್ರೆ ಇವತ್ತು ಬಂದು ನನಗೆ ಕರೆ ಏನಪ್ಪ ಅಂದ್ರೆ ಇಲ್ಲೇ ಇಂಜೆಕ್ಷನ್ ಇರ್ಲಾರದ್ದು ಹೊರಗಡೆ ಬರ್ದು ಕೊಟ್ಟು ನೀವು ಒಳಗೆ ಕರೆಸಿ ಇಂಜೆಕ್ಷನ್ ಮಾಡ್ಸಕ್ಕೆ ಸರ್. ಇದನ್ನ ದಯವಿಟ್ಟು ಸರ್ಕಾರ ಎಲ್ಲ ರೀತಿಯಿಂದನೂ ಇಡೀ ಕರ್ನಾಟಕಕ್ಕೆ ಎಲ್ಲ ರೀತಿಯಿಂದನೂ ಔಷಧ ಉಪಚಾರಗಳನ್ನು ಸರಿಯಾಗಿ ಟ್ರೀಟ್ಮೆಂಟ್ ಸರಬರಾಜು ಮಾಡಕತ್ತೈತೆ. ಅದನ್ನೇನಪ್ಪ ಅಂತಂದ್ರೆ ಇಲ್ಲಿ ಯಾರು ಇಮಿಡಿಯೇಟ್ಲಿ ಇವತ್ತು ಆಗಕತ್ತೈತಪ್ಪ ಅಂತಂದ್ರೆ ಬಿಫೋರ್ 2 ದಿವಸ ಮೊದಲ ನೀವು ಸಂಬಂಧಪಟ್ಟಂಥ ಇಲಾಖೆದಾರಿಗೆ ಸಂಬಂಧಪಟ್ಟಂಥವ್ರಿಗೆ ನೀವು ತಿಳಿಸ್ಕಾಟ ಆ ಒಂದು ವ್ಯವಸ್ಥೆಗಳನ್ನು ನೀವು ದುರಸ್ತಿ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಯಾರಿಗೂ ಏನು ಸಮಸ್ಯೆ ಆಗೋಂಗಿಲ್ಲ ಅನ್ನೋದು ನಾವು ಒಂದು ಈ ಮೂಲಕ ನಾವು ತಿಳಿಸಾಕತ್ತೀವಿ. ಇದು ಆದಷ್ಟು ಬೇಗನೆ ಈ ಒಂದು ಈ ಅವ್ಯವಸ್ಥೆ ಐತಲ್ಲ ಇದು ಕ್ಲಿಯರ್ ಆಗ್ಬೇಕು ಅನ್ನೋದು ಒಂದು ನಮ್ದು ಆಶೆ ಐತಿ. ಈ ಒಂದು ನೀವೇನಾರ ನಮ್ಮ ಒಂದು ಯುವ ಕರ್ನಾಟಕ ವೇದಿಕೆ ವತಿಯಿಂದ ಆಗಿರ್ಬೋದು, ಹೊಳೆಯಾದ್ರಿಂದ ಸುತ್ತಮುತ್ತ ಹಿರಿಯರು ಕೂಡ ಎಲ್ಲರೂ ನಾವು ಅವ್ರ ಪರವಾಗಿ ನಾವು ಕೇಳಾಕತ್ತೀವಿ. ನಮ್ಮ ಆದಷ್ಟು ಬೇಗನೆ ಇದಕ್ಕೆಲ್ಲರಿಗೂ ಪರಿಹಾರ ಆಗಿಲ್ಲಪ್ಪ ಅಂತಂದ್ರೆ ಮುಂದೊಂದು ದಿವಸ ಸರ್ಕಾರಿ ಹಾಸ್ಪಿಟಲ್ ಮುಂಭಾಗದಲ್ಲಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರನ್ನು ತೆಗೆದುಕೊಂಡು ಒಂದು ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಮಾನ್ಯ CC ಪಾಟೀಲ್ ಸಾಹೇಬರಾಗಿರ್ಬೋದು ಮತ್ತು ಸಂಬಂಧಪಟ್ಟಂತೆ HK ಪಾಟೀಲ್ ಸಾಹೇಬರಾಗಿರ್ಬೋದು ಬರೀ ಹೊಳೆಯಾವಸ್ಥ ನೋಡುವಂಥದ್ದು ಸೀಮಿತ ಇಲ್ಲ, ತಮ್ಮ ಭಾಗದಲ್ಲಿ ಬರುವಂಥ ಸಮುದಾಯ ಯಾವ್ಯಾವುದಪ್ಪ ಇದಪ್ಪ ಅಂತಂದ್ರೆ ಆರೋಗ್ಯ ಸಮುದಾಯ ಯಾವ್ಯಾವುದವೋ ಎಲ್ಲ ಕಡೆನೂ ಒಂದಿಷ್ಟು ಲಕ್ಷ್ಯ ಕೊಟ್ಟಿಗೆಟ ಅಲ್ಲಿ ಸಾಧಕ ಬಾಧಕ ಒಂದು ವಿಷಯದ ನಾವು ನೋಡಿವಪ್ಪ ಅಂತಂದ್ರೆ ನಮ್ಮ ವಿಧಾನಸೌಧ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಎಲ್ಲರಿಗೂ ಒಂದು ಬಂದಂಥ ರೋಗಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತಂದು ಈ ಮೂಲಕ ನಾನು ನಿಮ್ಗೆ ಮನವಿ ಮಾಡ್ಕೊಳಕತ್ತೀವಿ. ಆದಷ್ಟು ಬೇಗನೆ ಇದು ಒಂದು ಪರಿಹಾರಕ್ಕೆ ಒಂದು ದಾರಿ ಮಾಡಿಕೆಯಾಟ ಅನುಕೂಲತೆ ಮಾಡಿಕೊಡ್ಬೇಕು ಈ ಮೂಲಕ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೆ ತಾವು ಒಂದು ತಮ್ಮದು ಒಂದು ಅಭಿಪ್ರಾಯ ಹೇಳಿ ಸರ್. ಇಲ್ಲ, ತಾವು ಹೇಳದಂಗೆ ಈಗ ಒಂದು ಇಂಜೆಕ್ಷನ್ ಇದೆ ಹೇಳಿದಲ್ಲ, ಬರೀ ಸ್ಟೇಟ್ ಲೆವೆಲಿಂದ ಒಂದು ಇಂಜೆಂಟ್ ಹಾಕಿ ಪರ್ಚೇಸ್ ಮಾಡಿ ಕೊಡತ್ತಾ ಇದ್ದೀವಿ. ಆಲ್ರೆಡಿ ಪ್ರೊಸೆಸ್ ರನ್ನಿಂಗ್ ಅಲ್ಲ, ಇನ್ನೊಂದು ತಿಂಗಳೊಳಗೆ ಅದು ಸ್ಟೇಟ್ ಬಜೆಟ್ ಏನು ಬರ್ತೈತಿ. ಅಲ್ಲಿವರೆಗೆ ನಮ್ಗೆ ಒಂದು ಎಮರ್ಜೆನ್ಸಿ ಡ್ರಗ್ಸ್ ಏನು ಬೇಕಾಗಿತ್ತು ಅದು ನಾವು ಆಲ್ರೆಡಿ ನಮ್ಮ ಸ್ಟೇಟ್ ಸಾಹೇಬರ್ದು ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಹೇಳಿ ಎಲ್ಲ ಇಂಜೆಕ್ಷನ್ ತರ್ಸಾರ ಏನು ನಮ್ಮ ಡಿಪಾರ್ಟ್ಮೆಂಟ್ ಐತೆ ಅದನ್ನು ರೋಗಿಗಳಿಗೆ ಕೊಡಾಕ್ತೀವಿ. ಯಾವ ಆಗದೆ ಅದ್ರ ಜೊತೆಗೆ ಒಂದು ನಮ್ಮ ಸ್ಟಾಫಿಗೂ ಆಲ್ರೆಡಿ ಒಂದು ನೋಟಿಸ್ ಕೊಡ್ತೀವಿ, ಕರೆಕ್ಟ್ ಟೈಮ್ ಬರಬೇಕು. ಎಲ್ಲ ಒಂದು ರೋಗಿಗಳ ಜೊತೆ ಕರೆಕ್ಟಾಗಿ ಚೆನ್ನಾಗಿ ಸ್ಪಂದಿಸಬೇಕು. ಅವ್ರಿಗೇನಾದ್ರು ತೊಂದರೆ ಕರೆಕ್ಟಾಗಿ ಕೇಳಿ ಅದೊಂದು ಕರೆಕ್ಟಾಗಿ ಅದಕ್ಕೆ ಸ್ಪಂದಿಸಬೇಕಂತ ಹೇಳಿ ಅವರಿಗೆ ಆಲ್ರೆಡಿ ಸೂಚನೆ ಕೊಡ್ತೀವಿ. ಇನ್ನೂ ಒಂದ್ಸಲಿ ನಾವು ಎಲ್ಲರಿಗೂ ಮೀಟಿಂಗ್ ಕರೆದು ಇನ್ನೂ ಒಂದ್ಸಲಿ ಹೇಳ್ತೇವೆ ಅವ್ರಿಗೆ. ಏನು ನಮ್ಮೊಂದು ಬಡ ರೋಗಿಗಳು ಬರ್ತಾರೆ, ಅವರಿಗೆ ಕರೆಕ್ಟಾಗಿ ಸ್ಪಂದಿಸಬೇಕು. ಎಲ್ಲ ಒಂದು ಅವ್ರಿಗೇನು ತ್ರಾಸ ಐತಿ ಅದನ್ನು ಕರೆಕ್ಟಾಗಿ ಹೇಳಿ ಅವರಿಗೆ ಭಾಳ ತಂದು ಕುಂದಿಸೋದಾಗಿ ಆ ಥರ ಮಾಡಬಾರ್ದು. ಕರೆಕ್ಟಾಗಿ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಮಾಡಿ. ಆಮೇಲೆ ನೀರಿನ ಒಂದು ಹೇಳಿದೆ, ನೀರಿನ ವ್ಯವಸ್ಥೆನೂ ಡೈಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಲ್ರೆಡಿ ಇರ್ತೈತೆ ಈಗ, ಅದು ರೆಗ್ಯುಲರಾಗಿ ಇರೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನಮ್ಮ ಒಂದು ಸಾಹೇಬರು TH ಸಾಹೇಬರು ಮತ್ತು TH ಸಾಹೇಬ್ರಿಗೆ ಒಂದು ಮನವಿ ನಾನು ಮುಟ್ಟಿಸ್ತೀನಿ. ಸೊ ಇವೇನು ಅನಾನುಕೂಲತೆ ಹೇಳಿರಲ್ಲ, ಸೊ ಅದೆಲ್ಲ ಬೇಗನೆ ಅದು ಕಾಯ್ಬೇಕು, ಬರುತ್ತೆ. ಸೊ ಅದು ಜನರಿಗೆ ಅನುಕೂಲ ಆಗೋ ಥರ ನಾವು ಮಾಡ್ತೀವಿ. ಆಮೇಲೆ ಸರ್
ಟ್ರೀಟ್ಮೆಂಟ್ ಚಲೋ ನಡೆದಿಲ್ಲ, ಏನೂ ಸಮಸ್ಯೆ ಇಲ್ಲ. ಗುಳಿಗೆ ಇಂಜೆಕ್ಷನ್ ಎಲ್ಲ ಸ್ಟಾಫ್ ಎಲ್ಲ ನಿಮ್ಮ ಜೊತೆ ಸರಿಯಾಗಿ ತೊಂದರೆ ಮಾಡಕತ್ತಾರ ಇಲ್ಲ. ನಿಮ್ಗೆ ಯಾವಾಗ ಹಂಗೆ ಏನಾಗಿತ್ತು ನಿಮ್ಗೆ? ಎಲೆಕ್ಟ್ರಿಕ್ ತಂಬಾಕು ಚಹಾ ಕಡಿಮೆ ಮಾಡ್ಬೇಕು. ಎಷ್ಟು ಕಡಿಮೆ ಮಾಡ್ತೀಯ ಚೆನ್ನಾಗಿ ಬಿಟ್ಟ ಬಿಡಿಸ್ತೀರ ಸ್ಟೇಟಿಂದ ಅವ್ರಿಗೆ